ನಾವು ಜಮೀನ್ ಕಿತ್ಕೊಂಡ್ರೆ ಅಲ್ಲೇ ಇಸ ಕುಡ್ದು ಇಂತಿಂತಾರು ಅಂತ ಎಲ್ಲಾ ಬರ್ದಿಕ್ಕಿ ಸಾಯ್ತೀವಿ ನಾವ್ ನಾಲ್ಕರುನು ಆ ಜಮೀನ್ ಕಿತ್ಕೊಂಡ್ರೆ. ಅಂದ್ರೆ ನೀವೇನ್ ಹೇಳ್ತಾ ಇದೀರ, ನಾವು ಉಳುಮೆ ಮಾಡಿರೋ ಜಮೀನು ನಮಗ್ ಕೊಡ್ರಿ ನಾವ್ ಅಷ್ಟೇ ಹೇಳ್ತಿರೋದು. 50 ಅಂಬಾರ್ಪುರ. ಎಷ್ಟ್ ಜನ ಅಕ್ಕ ಮಕ್ಳು ನಿಮ್ಗೆ? ನನಗೆ 3 ಜನ. 3 ಜನ. ಇದು ಜಮೀನ್ದ ಏನಿದು? ಜಮೀನ್ದು ಸಹ ಏನು ಮಾಡ್ಕೊಡ್ತಿಲ್ಲ ನಮ್ಗೆ. ಹಿಂಗೆ ನಾಟಕ ಆಡ್ಕೊಂಡು ಹಿಂಗೆ ಓಡಾಡ್ಕೊಂಡು ನಮ್ದು ಅದು ಇದು ಅಂತ ಬ್ಯಾರೆ ಊರವರು ಎಲ್ಲಾ ಬಂದು ನಮ್ಮನ್ನ ಇದ್ ಮಾಡ್ತಾವ್ರೆ ಸರ್. ಇದು ನಿಮ್ ಜಮೀನ್ ಎಷ್ಟ್ ಎಕರೆ ಇದೆ? ನಮ್ದು 4.5 ಎಕರೆ ಐತೆ ಸರ್. ಏನ್ ಬೆಳೆ ಮಾಡಿದ್ರಿ? ಇವಾಗ ಈರುಳ್ಳಿ ಇವು ಎಲ್ಲ ಈಗ ಸೆಡೆ ಗಿಡ ಎಲ್ಲ ಇಕ್ಕಿ, ಅಡಕೆ ಗಿಡ ಎಲ್ಲ ಇಕ್ಕಿದೀವಿ ಸರ್. ತೊಗರಿ ಗಿಡ ಎಲ್ಲ ಹಾಕಿದೀವಿ ಸರ್. ಈಗ ಅಡಕೆ ಗಿಡ ಈರುಳ್ಳಿ ಎಲ್ಲ ಮಾಡಿದ್ರ? ಮಾಡಿದೀವಿ ಸರ್. ನೀರ್ ಹೆಂಗ್ ಮಾಡಿದ್ರಿ? ನೀರು ಪೈಪ್ ಲೈನ್ ಹಳದಿಂದಾನ 2 ಲಕ್ಷ ಖರ್ಚು ಮಾಡಿ ಅಲ್ಲಿಂದ ಪೈಪ್ ಲೈನ್ ಮಾಡಿ ಅಲ್ಲಿಂದನ ತಂದಿದೀವಿ ಸರ್. ಅಂದ್ರೆ 1965ರಿಂದ ನಾವ್ ಈ ಜಮೀನ ಬಗರಕುಂನಲ್ಲಿ ಉಳುಮೆ ಮಾಡ್ಕೊಂಡ್ ಬಂದಿದ್ದೀವಿ. ಆದ್ರೆ ಇಂದಿರಾ ಗಾಂಧಿ ಪ್ರಧಾನಿ ಆದಂತ ಕಾಲದಾಗೆ ಉಳುವವನೇ ಭೂಮಿ ಒಡೆಯ ಅಂತ ಹೇಳಿರು. ಆಗ ನಾವು ಮುಂದುವರಿಲಿಲ್ಲ. ನಮ್ಮ ತಂದೆಗಳು ನಮ್ಮ ತಾತರುಗಳು ಎಲ್ಲ ಆ ಭೂಮಿ ಕೊಡ್ತಾರೆ ಅಂತ ಹೇಳಿ ತಿಳ್ಕೊಂಬಿಟ್ಟು ಇಲ್ಲೇ ಇದ್ರು. ಆ ಕಾರಣದಿಂದ ಆ ಭೂಮಿ ಏನಾಗಿದೆ, 71-72ರಲ್ಲಿ ಕಾಣದ ಕೈವಾಡುಗಳಿಗೆ, ನೆರಸ್ಥರಿಗೆ, ಅನ್ಯ ಕೋಮಿಗಳಿಗೆ ಈ ಜಮೀನನ್ನ ಮಂಜೂರು ಮಾಡಿದ್ದಾರೆ. ಬಗರಕುಂ ಕಮಿಟಿನೂ ಮಾಡ್ದಲೆ, ರೆಕಾರ್ಡನು ಮಾಡ್ದಲೆ ಈ ಸಾಗುವಳಿ ಕೊಟ್ಬಿಟ್ಟು ಪಾಣಿ ಸರ್ಕಾರದ ಆದೇಶದ ಮೇರೆಗೆ ಪಾಣಿ ಫೀಲ್ಡ್ ಆಗಿರ್ತದೆ. ಆ ಪಾಣಿ ಫೀಲ್ಡ್ ಆಗಿರೋದ್ರಿಂದ ಈಗ ದುರಸ್ತಿ ಕಾರ್ಯಕ್ರಮ ಅಂತ ಹೇಳಿ ಇಟ್ಕೊಂಡ್ಬಿಟ್ಟು ನಮ್ಮನ್ನ ತೆರವುಗೊಳಿಸಕ್ಕೆ ಅಂತ ಹೇಳಿ ಅಧಿಕಾರಿಗಳು ಇವತ್ತು ದಿನಾಂಕ 3/3/25ರಂದು ಈಗ ಬರ್ತಾ ಇದ್ದಾರೆ. ಅದಕ್ಕೆ ನಾವೇನು ತಡೆ ಮಾಡಕ್ ಆಗದೆ ಇರೋ ಕಾರಣ ನಮ್ಗೆ ಯಾರಾದ್ರೂ ಸಹಾಯ ಮಾಡುವಂತ ಜನ ಇದ್ರೆ ದಯವಿಟ್ಟು ಸಹಾಯ ಮಾಡ್ಬೇಕು. ನಾವ್ ಈ ತೆಂಗಿನ ಗಿಡ ಈ ಬೆಳೆ 65ರಿಂದ ಅಂದ್ರೆ ನಾವು ಇಲ್ಲಿಗೆ ಎಷ್ಟು ವರ್ಷ, ನನ್ನ ಜನ್ಮ ದಿನಾಂಕ ಬಂದು 56, ಈಗ 63-65 ವರ್ಷದಲ್ಲಿ ನಡೀತಾ ಐತೆ. ನಾವು ದಿಮ್ಗಿರೋವರೆಗೂ 3 ಕಿಲೋಮೀಟರ್ ಇಂದ ಬಿಂದಿಗೆಯಲ್ಲಿ ನೀರ್ ತಂದು ಗಡಿಯಲ್ಲಿ ನೀರ್ ಇಟ್ಕೊಂಬಂದು ಒಯ್ದು ಬೆಳೆಸಿದೀವಿ. ಈಗ ಕಾಣದ ಕೈವಾಡುಗಳು ಏನ್ ಮಾಡ್ತಾ ಇದಾರೆ ಅಂದ್ರೆ ಈ ಭೂಮಿ ಅಕ್ವೈರ್ ಮಾಡ್ಕೊಂಬಕ್ಕೆ ರಿಯಲ್ ಎಸ್ಟೇಟ್ ದಂಧೆಕೋರರು ಅಕ್ವೈರ್ ಮಾಡ್ತಾ ಇದ್ದಾರೆ. ಇದಕ್ಕೆ ಮುಂದೆ ಏನು ಮಾಡದಂತ ಪರಿಸ್ಥಿತಿ ಇರೋದ್ರಿಂದ ನಮ್ಗೆ ಏನಾದ್ರು ಮಾಡಿ ಕಂದಾಯ ಸಚಿವರಾದಂತ ಕೃಷ್ಣ ಬೈರೇಗೌಡ ಇರ್ಬೋದು, ಜಿಲ್ಲಾಧಿಕಾರಿ ಆಗಿರ್ಬೋದು, ಮಾನ್ಯ ಶಾಸಕರು ನಮಗೆ ಸ್ಪಂದಿಸ್ತಾ ಇಲ್ಲ. ಶಾಸಕರು ಏನ್ ಹೇಳ್ತಾರೆ, ಇವ್ರು ಎಲ್ಲಿದ್ದಾರೆ, ಏನ್ ಕತೆ, ಓಟಿಗೆ ಮಾತ್ರ ನಮ್ ತಗ ಬಂದು ಕೈ ಮುಗಿದು ಖಾಲಿ ಬಿದ್ದು ಓಟ್ ತಗೊಂತಾರೆ. ಗೆಲ್ತಿದ್ದಂಗೆ ವಿಧಾನಸೌಧದ ಹೋಗಿ ಸರ್ಕಾರನೇ ಕೊಂಡ್ಕೊಂಬ ರೀತಿಗೆ ರಾಜಕಾರಣಿಗಳು ಕುತಂತ್ರ ತಗೈತಿದ್ದು. ಈ ಬಡವರು, ಅಮಾಯಕರು, ದಲಿತರು ಅಂದ್ರೆ ಏನೂ ಇಲ್ಲ. ನಾವು ದಲಿತ ಕೋಮುಗೆ ಸೇರಿದಂತವ್ರು. ಆದ್ರಿಂದ ದಯವಿಟ್ಟು ನಮ್ಗೆ ಏನಾದ್ರೂ ಒಂದು ಸಹಾಯ ಮಾಡ್ಬೇಕು ಅಂತ ಹೇಳಿ ಕೈ ಮುಗಿದು ಕೇಳ್ಕೊಂತ ಇದೀವಿ ಸ್ವಾಮಿ. ಎಷ್ಟು ವರ್ಷದಿಂದ ಗೇಮ್ ಮಾಡಿದ್ರಿ? 1965ರಿಂದ ನಮ್ ತಾತರ ಉಳುಮೆ ಮಾಡ್ತಾ ಇದ್ರು. ಆಮೇಲೆ ಅವರು ಮರಣ ಹೊಂದಿದ್ಮೇಲೆ ನಾವು ಸರ್ಕಾರ ಆದೇಶ ಮಾಡ್ತು 99ರಾಗೆ ಬಗರಕುಂಬಿಗೆ ಅರ್ಜಿ ಕರೀತು. ಅವಾಗ ಅರ್ಜಿ ಹಾಕಿದೀವಿ. ಅರ್ಜಿ ಹಾಕಿದ್ರು ಕೂಡ ಇಲ್ಲಿನವರೆಗೂ ಯಾವ್ದೇ ಪರಿಗಣನೆ ತಗೊಂಡಿಲ್ಲ. ಈ 57 ಜನ ಅರ್ಜಿ ಹಾಕಿದೀವಿ. 57 ಜನನು ವಿಲೆ ಇಟ್ಟಿದ್ದಾರೆ. ಶಾಸಕರು ಎಷ್ಟು ವರ್ಷ 99ರ ಅರ್ಜಿ ಹಾಕಿರೋ 2011ಕ್ಕೆ ಅರ್ಜಿಯ ವಿಲೆ ಇಟ್ಟಿದ್ದಾರೆ. ಆ ಉದ್ದೇಶ ಯಾವ ಕಾರಣಕ್ಕೆ ಅಂತ ಕೇಳಿದ್ರೆ ಅವ್ರು ಉತ್ತರ ಕೊಡಲ್ಲ. RTI ಪ್ರಕಾರ ಮಾಹಿತಿ ಹಾಕಿದ್ರೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಇದಕ್ಕೆ ಸಂಬಂಧಪಟ್ಟ ದಾಖಲಾತಿ ನಮ್ಮ ಹತ್ರ ಲಭ್ಯ ಇರುವುದಿಲ್ಲ ಅಂತ ಕೊಡ್ತಾರೆ ಹಿಂಬರಹ. ಇದಕ್ಕೆ ಮುಂದೆ ಏನ್ ಮಾಡ್ಬೇಕು ಅಂದ್ರೆ ನಮ್ಗೆ ಏನು ಅಂದುವರಿದಂಗ ಆಗ್ಬಿಟ್ಟೈತೆ. ಒಕ್ಲೆ ಬರ್ಸಕ್ಕೆ ಅಂತ ಹೇಳಿ ಇಲ್ಲಿ ದಂಧೆಕೋರನ್ನ, ರೌಡಿಜಾಮ್ಗಳನ್ನ ಕರ್ಕೊಂಬಂದು ರಿಯಲ್ ಎಸ್ಟೇಟ್ ರುದ್ರೇಶ್ ನಾನು ಅಮಾಯಕರ ಮೇಲೆ ಪ್ರಯೋಗ ಬೀರ್ತಾ ಇದ್ದಾನೆ. ನಾವ್ ಯಾವ್ದೇ ಕಾರಣಕ್ಕೂ ಏನು ಮಾಡಕ್ ಆಗ್ತಾ ಇಲ್ಲ. ಅದಕ್ಕೆ ನಮಗೆ ಸಹಾಯ ಮಾಡ್ಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ಕೊಂತೀವಿ. ಸರ್, ಇದು ಈಗ ಅಂದ್ರೆ 65 ವರ್ಷದಿಂದ 65 ಅಂದ್ರೆ 50 ವರ್ಷದ ಮೇಲೆ ನೀವು ಗೇಯ್ತಾ ಇದೀವಿ. ಇಲ್ಲಿವರೆಗೂ ನೀವ್ ಯಾಕೆ ಟ್ರೈ ಮಾಡಿಲ್ಲ ನಮ್ಮ ಹೆಸರು? ಈಗ ಫಾರ್ ಎಕ್ಸಾಂಪಲ್ ಈಗ 65 ನೀವು ಗೇಮ ಮಾಡ್ತಿದ್ರ, ಈ ಜಮೀನ್ ನನ್ನ ಹೆಸರು ಮಾಡಿಸ್ಕೋಬೇಕು ಅಂತ ನೀವು ಟ್ರೈ ಮಾಡಿದ್ರ ಮಾಡಿಲ್ವಾ? ಟ್ರೈ 99ರಲ್ಲಿ ಅರ್ಜಿ ಹಾಕಿದೀವಿ. ಅರ್ಜಿ ಕರೆದಾಗ ಬಗರಕುಂ ಕಮಿಟಿಗೆ ಅರ್ಜಿ ಕರೆದ್ರು. 99ರಲ್ಲಿ ಅರ್ಜಿ ಹಾಕಿದೀವಿ. ಆ ಅರ್ಜಿಯನ್ನ ಕಾಣದ ಕೈವಾಡುಗಳು 2011ಕ್ಕೆ ಕಮಿಟಿ ಸ್ಟಾರ್ಟ್ ಆಗಿ ವಿಲೆ ಇಟ್ಟಿದ್ದಾರೆ. ಈಗ 75 ಜನಕ್ಕೆ 73 ಜನಕ್ಕೆ ಮಂಜೂರಾಗಿದ್ದಾರೆ. ಈಗ ಅವ್ರು ಮಂಜೂರಾಗಿರೋರು ಯಾರು? ಸ್ಥಳೀಕರು ನಾವು 100%
ಸತ್ಯಾಂಶವನ್ನೇ ಚೆಕ್ ಮಾಡ್ಬೇಕು ಅಂದ್ರೆ ಸ್ಥಳ ತನಿಖೆ ಮಾಡಿ ಇದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳು ಸ್ಥಳ ತನಿಖೆ ಮಾಡಿಸಿ ಇದನ್ನ ಬಗೆಹರಿಸ್ಕೊಡ್ಬೇಕು. ನಮಗೆ ಮೂಲ ದಾಖಲಾತಿ ಜಮೀನಿಗೆ ಕೊಡ್ಬೇಕು. ಈ ತೆಂಗಿನ ಗಿಡ ಒಂದು ಕರೆಂಟ್ ಇಲ್ಲ, ನೀರಿಲ್ಲ, 3 ಕಿಲೋಮೀಟರ್ ಇಂದ ಒತ್ತ ಜಗ್ನಿಂದನ ನೀರ್ ತಂದು ಒಯ್ದು ಈಗ ಏನೇ ಇಲ್ಲ ಅಂದ್ರೂ ಒಂದು 50 ವರ್ಷದ ಗಿಡ ಆಗಿದಾವೆ. ಆ ಒಂದು ಬೆಳೆಸ್ಬೇಕು ಅಂದ್ರೆ ಆ ಕಷ್ಟ ಏನು ಅಂತ ನಮಗ್ ಗೊತ್ತು ಬಿಟ್ರೆ ನಾವ್ ಹೇಳೋದ್ರಾಗ ಏನು ಅರ್ಥವಾಗಲ್ಲ. ಹೆಸರು ಕುಮಾರಸ್ವಾಮಿ, ನಾವು ಅಂಬರ್ಪುರದ ನಿವಾಸಿ. ಇಲ್ಲಿ ನಾವು 40-50 ವರ್ಷದಿಂದ ನಾವು ಉಳುಮೆ ಮಾಡ್ಕೊಂಡ್ ಬಂದಿದ್ವಿ. ಈಗ ಒಕ್ಕಲೆ ಬಿಡಿಸಿ ನಮ್ಮನ್ನ ದಿಕ್ಕಾಪಾಲ್ ಮಾಡಿ ಜಮೀನು ಅಕ್ವೈರ್ ಮಾಡ್ಕೊಳಕ್ ಮಾಡ್ತಾ ಇದ್ದಾರೆ. ರಿಯಲ್ ಎಸ್ಟೇಟು ಕೈವಾಡ ಐತೆ ಅಂತ ನಮ್ಗೊಂದು ಮಾಹಿತಿ ಐತೆ. ಇದನ್ನ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಇದು ಗಮನ ಹರಿಸ್ತಾ ಇಲ್ಲ. 3-4 ಸಲ ಅರ್ಜಿ ಕೊಟ್ಟಿದೀವಿ, ಸ್ಪಂದನೆ ಇಲ್ಲ. ಆ ಅರ್ಜಿ ಏನಾಯ್ತು ಏನು ಎತ್ತ ಅನ್ನೋದು ಒಂದು ಅಕ್ಲೈನ್ಮೆಂಟ್ ಕೊಟ್ಟಿಲ್ಲ, ಮಾಹಿತಿ ಇರಲ್ಲ. ಹಂಗಾಗಿ ಈ ರಿಯಲ್ ಎಸ್ಟೇಟ್ಗೆ ಎಲ್ಲ ಅಧಿಕಾರಿಗಳು ದುಡ್ಡಿಗೆ ಆಸೆ ಬಿದ್ದು ಅವ್ರು ಹೇಳ್ದಂಗೆ ಕೇಳ್ಕೊಂಡು ಇಲ್ಲಿರತಕ್ಕಂಥ ಸ್ಥಳೀಕರಿಗೆ ಯಾವುದೇ ಒಂದು ಅವಕಾಶ ಇಲ್ದಲೆ ಅವ್ರಿಗೆ ಒಕ್ಕಲೆ ಬಸ್ಸಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳು ಇದಕ್ಕೆ ನಮಗೆ ಸರಿಯಾದ ನ್ಯಾಯ ಕೊಡಿಸ್ಬೇಕು ಅಂತ ತಮ್ಮಲ್ಲಿ ಈ ಮುಖಾಂತರ ವಿನಂತಿ. ಇನ್ನು ಒಂದು ಇದಕ್ಕೆ ಇಷ್ಟು 40-50 ವರ್ಷದಿಂದ ಯಾವೆಲ್ಲ ಶಾಸಕರಾಗ್ಲಿ, ನಮ್ಮ ಕ್ಷೇತ್ರ ಶಾಸಕ ಆಗಲಿ ನಮ್ಮ ಕಡೆಯಿಂದ ಓಟ್ ತಗೊಂಡು ಗೆದ್ದು ವಿಧಾನಸೌಧವರೆಗೂ ಹೋಗ್ಯಾರೆ, ಸಚಿವರು ಕೂಡ ಆಗಿದ್ರು. ಇದಕ್ಕೆ ನಾವು ಹೋಗಿ ನೇರವಾಗಿ ಕೇಳ್ಕೊಂಡ್ರು ಕೂಡ ಯಾರು ಇಷ್ಟು ವರ್ಷ ಆದ್ರೂ ಸ್ಪಂದನೆ ಮಾಡಿಲ್ಲ, ರೆಸ್ಪಾನ್ಸ್ ಮಾಡಿಲ್ಲ. ಅದೊಂದು ಶಾಸಕರಲ್ಲಿ ನಾವು 3 ಪಕ್ಷದವ್ರನ್ನ ಕೇಳ್ಕೊಂತ ಇದೀವಿ ಈ ಮುಖಾಂತರ. ಯಾರು ರೆಸ್ಪಾನ್ಸ್ ಮಾಡಿಲ್ಲ. ಇಲ್ಲಿ ಇರೋದ್ರೆಲ್ಲ ಹಿಂದುಳಿದ ವರ್ಗದವರು, ಜನರಲ್ಲಿ ಯಾರು ಇಲ್ಲ, ಎಲ್ಲ SC STಗಳೇ. ಆದ್ರ ಕಾರಣಕ್ಕೆ ನಮ್ಮನ್ನೇ ಇಷ್ಟೊಂದು ಕಿರುಕುಳ ಕೊಡ್ತಾ ಇದಾರೆ. ಇಲ್ಲಿ ಇರೋದೇ ಬೇಡ ಅನಿಸ್ತಾ ಇದೆ ಒಂದೊಂದ್ಸಲ. ಈ ಭೂಮಿ ಬಿಟ್ರೆ ನಮಗೆ ಬೇರೆ ಜಾಗ ಇಲ್ಲ. ದಯವಿಟ್ಟು ನಮಗೆ ಈ ಮುಖಾಂತರ ಅಧಿಕಾರಿಗಳಿಗೆ ಯಾರೇ ಆಗಲಿ ಇದಕ್ಕೆ ಒಂದು ದಯವಿಟ್ಟು ರೆಸ್ಪಾನ್ಸ್ ಮಾಡ್ಬೇಕಂತ ತಮ್ಮಲ್ಲಿ ಪ್ರಾರ್ಥನೆ. ಅಂಬಾರ್ಪುರ ಗ್ರಾಮದ ನಿವಾಸಿಯಾದ ಲೋಕೇಶ್ ಆಗಿದ್ದು, ನನಗೆ 40 ವರ್ಷ. 40 ವರ್ಷದಲ್ಲಿ ನನಗೆ ಒಂದು 12 ವರ್ಷದಿಂದ ಇದು ನನಗೆ ಚೆನ್ನಾಗಿ ಗೊತ್ತು, ಗೇಮೆ ಮಾಡ್ತಿದ್ದು. ಆದರೆ ಇದನ್ನ ಸ್ಕೆಚ್ ಮಾಡಿಸಿ ಮುಂಜೂರು ಕಮಿಟಿವರೆಗೂ ತಗೊಂಡೋಗಿದ್ನ. ಅವತ್ತಿನಿಂದ ಫೈಲ್ನ ಕಳೆದವ್ರೆ, ನಮ್ಮ ಅಧಿಕಾರಿಗಳೇ ಕಳೆದಿರೋದು. ಮತ್ತೆ ಬಂದು ತಿರ್ಗಿ ಎಲ್ಲನ ಬೆಳೆ ಸಮೀಕ್ಷೆ ಮಾಡ್ಯಾರೆ ರೆವಿನ್ಯೂ ಸೆಕ್ರೆಟರಿಗಳು, ಆದ್ರೂ ನಮಗೆ ದಾಖಲೆ ಕೊಡ್ತಾ ಇಲ್ಲ. ಈಗ ಇದೇನೋ ಒಬ್ಬಿಸೇರೆ ಅಂದ್ರೆ ರಿಯಲ್ ಎಸ್ಟೇಟ್ ಮಾಡೋಕ್ಕೆ, ಆದ್ರೆ ಇಲ್ಲಿ ಸ್ಥಳೀಯವಾಗಿ ಮಾಡ್ತಿರೋರಿಗೆ ಯಾವುದೇ ತರವಾದ ಮಾಹಿತಿ ಕೊಡ್ತಾ ಇಲ್ಲ. ಅರ್ಜಿ ಸರ್ಕಾರ ಕರೆದೈತೆ, ಅರ್ಜಿ ಕರೆದ ಮೇಲೆ ಅರ್ಜಿದಾರರಿಗೆ ಈ ತರ ಐತೆ, ನಿಮ್ಮ ಅರ್ಜಿ ವಜಾ ಆಗೈತೆ ಅಂತಂದ್ರೂ ಹೇಳ್ಬೋದು, ಇಲ್ಲ ನಿಮ್ಗೆ ಆದೇಶ ಇಲ್ಲ ಅಂತ ಹೇಳ್ಬೋದು. ಈ ಮುಖಾಂತರ ಕೇಳ್ದೇನೆಂದ್ರೆ ಅಧಿಕಾರಿಗಳು ನೇರವಾಗಿ ಬಂದು ಸ್ಪಾಟ್ ಅಲ್ಲಿ ನಿಮ್ಗೆ ಕೊಡಕ್ಕೆ ನಾವು ಅರ್ಗರಲ್ಲ, ಸರ್ಕಾರದಲ್ಲಿ ಆದೇಶ ಇಲ್ಲ ಅಂತೇಳಿ ರೈಟಿಂಗ್ ನಂಬರ್ ಕೊಟ್ರೆ ನಾವು ಇಲ್ಲೇ ವಿಷಯ ಕೊಡ್ಸಕ್ಕೆ ಸಿದ್ಧವಾಗಿರ್ತೀವಿ. ಇಷ್ಟ ನಾನು ಸುಮಾರು ನನಗೆ 55 ವರ್ಷ, 40 ವರ್ಷದ ಉಳುಮೆ ಮಾಡಿರು. ಯಾವುದೇ ಕಾರಣದಾಗ ಯಾರು ಎಚ್ಚೆತ್ಕೊಂಡಿಲ್ಲ. ಸರ್ಕಾರದ ಅರ್ಜಿನೂ ತಗೊಂಡ್ರೆ ನಾವು ರೆಕಾರ್ಡ್ ಮಾಡಿ ಕಮಿಟಿಗೆಲ್ಲ ಎಕ್ಸಿ ಕಮಿಟಿ ನೋಡಿ ಎಲ್ಲ ರಾಜಕಾರಣ ನಡೀತಾ ಇದೆ ಬಿಟ್ಟರೆ ರೈತರಿಗೆ ಇಲ್ಲಿರೋ ಉಳುಮೆ ಮಾಡಿರೋರಿಗೆ ಬರೀ SC ST ಬೇರೆ ಯಾರು ಇಲ್ಲ. ಇದು ಈ ಅಂಬಾರ್ಪುರ ಗ್ರಾಮದಾಗಿರೋದು ಅಲ್ಪ ಸ್ವಲ್ಪ ಜನರಲ್ ಇರಬೇಕು. ಏನು ಮಾಡ್ತಾರೆ ಸರ್ಕಾರ ಎಚ್ಚೆತ್ತು ಈಗಾದ್ರೂ ಮುಂಜೂರಿ ಕೊಡಬೇಕು ಅಂತ ನಾವು ಎಲ್ಲರಿಂದ ಈ ಗ್ರಾಮ ಪರವಾಗಿ ಎಲ್ಲರ ಪರವಾಗಿ ಕೇಳ್ಕೊಂಬಂದಂತ 2 ಎಕರೆ ಕೊಡಲಿ ಸಾಕು. ನಾವು ಉಳುಮೆ ಮಾಡಿದ್ವಿ, ವಿಷ ಕೂಡ ಸತ್ತೋಗ್ತು ಬಿಟ್ಟರೆ ಜಮೀನು ಒಂದು ಬಿಟ್ಕೊಳ್ಳಿ. ಯಾರೇ ಎಷ್ಟೇ ಏನೇ ಮಾಡ್ಕೊಳ್ಳಿ, ತಹಸೀಲ್ದಾರ್ ಕೈ ಹೊಡಿರಲಿ, DC ಕೈ ಹೊಡಿರಲಿ, MLA ಕೈ ಹೊಡಿರಲಿ, ನಮ್ಗೇನು ಬೇಕಾರದು ಜಮೀನು ಬೇಕಷ್ಟೆ. ಇದು ಬೇರೆ ಕಡೆಗೆ ನೀವು 1000 ಎಕರೆ ಕೊಡ್ತೀವಿ ಹೋಗಿ ನಾವು ತಯಾರಿಲ್ಲ. ನಮ್ಮ ಅಪ್ಪಾರು ಸುಮಾರು ಅದೇ 90 ವರ್ಷದಿಂದ ನಾವು ಮಾಡ್ದು 50 ವರ್ಷದಿಂದ ಮಾಡ್ಕೊಂಡೇ ಬಂದ್ಬಿಟ್ಟಿದ್ವಿ. ತೇಂಗಡದ ಘನವಾಗಿದ್ದಾವೆ, ಎಣ್ಣೀರು ಬಿಟ್ಟಾವೆ, ಹುಣಸೆ ಗಿಡದ ಹುಣಸೆ ಹಣ್ಣು ಬಿಟ್ಕೊಳ್ತಾ ಇದೀವಿ, ಎಲ್ಲ ಮಾಡ್ಕೊಂಡಿದೀವಿ. ನಮಗೆ ಮುಂಜೂರಿ ಕೊಡ್ಬೇಕಷ್ಟೇ, ಇನ್ನೇನು ನಾವು ಕೇಳ್ಕೊಂಬೋಗಲ್ಲ. 2 ಎಕರೆ ಕೊಡಲಿ ಒಬ್ಬನ ತಾಲಿಗೆ. ಇಷ್ಟು ಬಿಟ್ಟರೆ ನಾವು ಸರ್ಕಾರ ಕೇಳ್ಕೊಂಬೋಗುತ್ತೆ. ನಾವು ಬೋಲು ಪರದಾಡ್ಬಿಟ್ಟು ನಾನಂತೂ ಒಂದು ಸುಮಾರು ಲಕ್ಷಗಟ್ಟಲೆ ಬರೀ ಆಫೀಸರ್ಗೆ ದುಡ್ಡು ಕೊಟ್ಬಿಟ್ಟಿದ್ದೀನಿ ರೆಕಾರ್ಡ್ ಮಾಡಕ್ಕೆ. ಖಾಲಿ ತಲೆ 30 ವರ್ಷದಿಂದ ಜಮೀನು ನೋಡಿ ಮದುವೆ ಮಾಡಿದ್ರು ನಮ್ಮನ್ನ. ಇವತ್ತು ಜಮೀನು ನಮ್ಗೆ ದೊರಕಬೇಕು. ಅವರು